ಕೆಆರ್ಪೇಟೆ ತಾಲೂಕಿನ ಸರ್ಕಾರದ ಕಾರ್ಯಕ್ರಮವಾದಂತಹ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳ ಮತ್ತು ಸರ್ಕಾರದ ವಿವಿಧ ಸೌಲಭ್ಯಗಳ ವಿತರಣಾ ಸಮಾವೇಶದ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರಾದಂತಹ ಶ್ರೀ ಎಸ್ ಸಿ ಮಂಜೂರ್ ಅವರೇ, ಸಮಾರಂಭವನ್ನ ಉದ್ಘಾಟನೆ ಮಾಡಿ ನಮ್ಮ ಸರ್ಕಾರದ ಯೋಜನೆಗಳು ಮತ್ತು ಜವಾಬ್ದಾರಿಗಳನ್ನ ಮತ್ತು ಕಾರ್ಯಕ್ರಮಗಳನ್ನ ಅಚ್ಚುಕಟ್ಟಾಗಿ ತಮ್ಮ ಮಾತಿನಲ್ಲಿ ವಿವರಣೆಯನ್ನ ನೀಡಿ ಮಾತನಾಡಿದಂತಹ ಜಿಲ್ಲಾ ಉಸ್ತುವಾರಿ ಸಚಿವರು, ಕೃಷಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಎನ್ ಚಲುವರಾಯಸ್ವಾಮಿ ಅವರೇ, ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಯಾಗಿ ವಿಧಾನ ಪರಿಷತ್ನಲ್ಲಿ ಶಾಸಕರಾಗಿರ್ತಕ್ಕಂಥ ದಿನೇಶ್ ಗುಡಿಗೌಡ್ರೆ, ಈ ಭಾಗದ ಮಾಜಿ ಶಾಸಕರಾದಂಥ ಕೆ ವಿ ಚಂದ್ರಶೇಖರ್ ಅವರೇ, ಮತ್ತೋರ್ವ ನಮ್ಮ ಮುಖಂಡರಾದಂಥ ದೇವರಾಜ್ ಅವರೇ, ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂಥ ಕುಮಾರ್ ಅವರೇ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಯತೀಶ್ ಅವರೇ, ನಮ್ಮ ಜಿಲ್ಲಾ ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಶೇಖ್ ತನ್ವೀರ್ ಆಸಿಫ್ ಅವರೇ, ನಮ್ಮ ಕೆಆರ್ಪೇಟೆ ತಾಲೂಕಿನ ಎಲ್ಲ ಚುನಾಯಿತ ಪ್ರತಿನಿಧಿಗಳೇ, ವಿವಿಧ ಮುಖಂಡರುಗಳೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಕೆಆರ್ಪೇಟೆ ತಾಲೂಕಿನ ವಿವಿಧ ಭಾಗಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಬಂಧು ಬಾಂಧವರೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ನಿಮ್ಗೆಲ್ರಿಗೂ ಇವತ್ತಿನ ಸರ್ಕಾರಗಳ ಬಗ್ಗೆ ಒಂದು ಚರ್ಚೆಯ ಜವಾಬ್ದಾರಿ ನಿಮ್ಮ ಮೇಲೆ. ಕಾರಣ ಆದ್ರೂ ಇಷ್ಟೇ, ಸ್ವಲ್ಪ ಅದೇನು ಜಾಗಕ್ಕೆ ಕೂಗಳವ್ರೆ ಕುಟ್ಬಿಡಿ ದಾರ ಬರ್ತಾರೆ ಬಂದಿದೆ. ನಾವು ಹುಟ್ಟೋದಕ್ಕೂ ಮೊದಲೇ ಇಲ್ಲಿ ವೇದಿಕೆ ಮೇಲೆ ಕೂತಿರೋರು ಎಲ್ಲರೂ ನಾವು ಸ್ವಾತಂತ್ರ್ಯ ನಂತರ ಹುಟ್ಟಿರೋರು. ನನಗಿಲ್ಲಿ ಕಣ್ಣ ಕಾಣಿಸ್ತಾ ಇರೋರು ನೀವೆಲ್ಲರೂ ಕೂಡ ಎಲ್ಲರೂ ಕೂಡ ಸ್ವಾತಂತ್ರ್ಯ ನಂತರ ಹುಟ್ಟಿರೋರೇ. ಏನಣ್ಣ ಪ್ರಕಾಶ್ ಯಾಕೆ ಕೇಳ್ಕೊತಿದ್ದೀರಿ? ದಯಮಾಡಿ ಕ್ಷಮಿಸಿ. ನಮ್ಮ ಮತ್ತೋರ್ವ ಮಾಜಿ ಶಾಸಕರಾದ ಪ್ರಕಾಶ್ ಅವ್ರನ್ನ ಕಾಣಿಸ್ಕೊಳಿಲ್ಲ. ಮೇಲಕ್ಕೆ ಬೇಡ, ನೀನು ಮೇಲ್ಬಾ. ಯಾಕೆ ನಾವು ಹೋಲಿಕೆ ಮಾಡಬೇಕು ಅಂದ್ರೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ದೇಶ ಹೇಗಿತ್ತು, ಸ್ವಾತಂತ್ರ್ಯ ನಂತರ ನಮ್ಮ ಬವಣೆ ಏನಿತ್ತು, ಆ ಬವಣೆಯನ್ನ ನೀಗ್ತಾ ನಾವು ಹೇಗೆ ದಾಟಿ ಇವತ್ತು ಅಭಿವೃದ್ಧಿ ಪಥದತ್ತ ಸಾಕ್ತಾ ಇದ್ದೇವೆ, ಆ ಅಭಿವೃದ್ಧಿಯಲ್ಲಿ ಯಾರ ಜವಾಬ್ದಾರಿಗಳು ಏನಿತ್ತು, ಬದ್ಧತೆ ಮತ್ತು ಕಾರ್ಯಸೂಚಿ ಏನಿತ್ತು, ಈ ವಿಚಾರವನ್ನು ಅರ್ಥಕೊಳ್ಳಿಲ್ಲ ಅಂತಂದ್ರೆ ಇವತ್ತು ಸುಳ್ಳು ಹೇಳೋರು ಬಾಳೆಗಾರರಾದರೆ ಸತ್ಯವಂತರು ಇವತ್ತು ಮನೆ ಸೇರ್ಕೊಂಡ. ಯಾವಾಗಲೂ ನಾವು ಇತಿಹಾಸವನ್ನ ಮೊದಲು ಅರ್ಥಕೋಬೇಕಾಗಿದೆ. ನಾವೆಲ್ಲ ಸ್ಕೂಲ್ಗೆ ಹೋದಾಗ ಮೇಷ್ಟ್ರು ಯಾವ್ದಾದ್ರು ರಾಮಾಯಣ ಕಥೆ ಅಚ್ಚುಕಟ್ಟಾಗಿ ಕೇಳ್ತಾ ಕೂತ್ಕೊತೀವಿ. ಯಾವ್ದಾದ್ರು ನೀತಿ ಕಥೆಗಳು ಹೇಳಿದ್ರೆ ಚೆನ್ನಾಗಿ ಕೇಳ್ತಿದ್ವಿ, ಅದು ರುಚಿಸ್ತಿತ್ತು. ಯಾಕೆ? ರಾಜ್ಕುಮಾರ್ ಒಂದು ಸಿನಿಮಾದಲ್ಲಿ ಹಾಡು ಹೇಳ್ತಾರೆ, ನೀತಿವಂತ ಬಾಳಲೇಬೇಕು ಅಂತ. ಇವತ್ತು ನೀತಿವಂತ ಬಾಳಲಿಲ್ಲ ಅಂತಂದ್ರೆ ಭಾರತ ಬದುಕೋದಕ್ಕೆ ಸಾಧ್ಯ ಇಲ್ಲ. ಈ ಜವಾಬ್ದಾರಿನಲ್ಲಿ ಯಾರ್ಯಾರೋ ಈಗ ಜಗಳ ಬಂದಿರಪ್ಪ, ಈ ದೇಶ ಎಲ್ಲ ವರ್ಗಗಳ, ಎಲ್ಲ ಧರ್ಮಗಳ, ಎಲ್ಲ ಜಾತಿಗಳ ಸಮ್ಮಿಲನ ಜೊತೆಯಲ್ಲಿ ಎಲ್ಲ ಭಾಷೆಗಳ ಜನ ಒಂದಾಗಿ ಭಾರತ ಮಾತೆಯ ಮಕ್ಕಳ ಬದುಕ್ತಾ ಇದ್ದೇವೆ. ಸಂಕುಚಿತ ಮನಸ್ಥಿತಿಯನ್ನ ಭಾರತವನ್ನ ಒಗ್ಗೂಡಿಸಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ಮನುಷ್ಯನಂತೆ ಕಾಣ್ತಕ್ಕಂಥ ಜವಾಬ್ದಾರಿ ನಮ್ಮಲ್ಲಿ ಬಂದಾಗ ಈ ದೇಶ ಉಳಿಲಿಕ್ಕೆ ಸಾಧ್ಯ ಉಂಟು ಹೊರತು ಧರ್ಮ ಜಾತಿ ಸಂಘರ್ಷದಿಂದ ಈ ದೇಶ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಶ್ರೀಮತಿ ಇಂದಿರಾ ಗಾಂಧಿ ಅವರನ್ನು ನೆನೆಸ್ಕೊತೀವಿ. ಯಾತಕ್ಕೆ? ಇವತ್ತು ನಮ್ಮನ್ನ ರಾಷ್ಟ್ರವನ್ನು ಆಳ್ತಾ ಇರ್ತಕ್ಕಂಥ ಬಿಜೆಪಿ ಪಕ್ಷದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಾನು ನೇರವಾಗಿ ಇಲ್ಲಿಂದ ಒಂದು ಪ್ರಶ್ನೆ ಕೇಳಕ್ಕೆ ಇಚ್ಛೆ ಪಡ್ತೇನೆ. ಸನ್ಮಾನ್ಯ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದವರು, ಅವರು ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗಿದ್ದಾಗ ಪಾರ್ಲಿಮೆಂಟ್ ಅಲ್ಲಿ ನಿಂತು ಇಂದಿರಾ ಗಾಂಧಿನ ಅವರು ಸಂಬೋಧಿಸಿ ಮಾತಾಡುವಂತ ಮಾತೇನಂತಾರೆ, ಅವ್ರ
ಅವ್ರನ್ನ ತಾಯಿ ದುರ್ಗೆಗೆ ಹೋಲಿಸಿದ್ರು. ಅಂದ್ರೆ ಶಕ್ತಿ ದೇವತೆ ನೀನು ಅನ್ನೋ ಮಾತನ್ನ ಯಾರು ಹೇಳಿದ್ರು? ಈ ನರೇಂದ್ರ ಮೋದಿ ರಾಜಕಾರಣ ಮೊದಲೇ, ನರೇಂದ್ರ ಮೋದಿ ರಾಜಕಾರಣ ಗೊತ್ತಿರೋದಕ್ಕೂ ಮೊದಲೇ ಆವತ್ತಿನ ನಿಜವಾದಂತ ಸಂಘ ಪರಿವಾರದಿಂದ ಬಂದಂತ ಬಿಜೆಪಿಯ ಮಹಾನ್ ನಾಯಕ ವಾಜಪೇಯಿ ಅವರು ಕರೆದಿದ್ರು. ಆ ತಾಯಿ ಕೊಟ್ಟದ್ದೇನು? ಇವತ್ತು ಪಡಿತರ, ಅನ್ನಭಾಗ್ಯ, ಪ್ರತಿಯೊಂದು ಎಲ್ಲ ನಾವೇನು ಮಾತಾಡ್ತಿದ್ದೀವಿ, ಅಂದು ಪಡಿತರ ವ್ಯವಸ್ಥೆಯ ಜಾರಿಯ ಆದೇಶವನ್ನ ಕೊಟ್ಟಿದ್ದೆ ಈ ನಾಡಿಗೆ ಇಂದಿರಾ ಗಾಂಧಿ ಅನ್ನೋದನ್ನ ನಮ್ಮ ದೇಶದ ಜನ ಮಾಡ್ತಿದ್ದಾರೆ. ಇವತ್ತಿನ ಯುವಕರಿಗೆ ಏನೇನೋ ಮಾತಾಡುತ್ತೆ, ಅವ್ರಿಗೆ ಇತಿಹಾಸ ಗೊತ್ತಿಲ್ಲ. ಬ್ಯಾಂಕ್ಗೆ ನೀವು ಹೋಗಂಗಿರ್ಲಿಲ್ಲ, ಇವತ್ತು ಎಷ್ಟು ಜನ ಕೂತಿದ್ದೀರಿ, ನೀವ್ಯಾರು ಬ್ಯಾಂಕ್ ಹೋಗಂಗಿರ್ಲಿಲ್ಲ. ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ದು ಶ್ರೀಮತಿ ಇಂದಿರಾ ಗಾಂಧಿ, ಅದು ಕಾಂಗ್ರೆಸ್ನ ನಾಯಕಿ, ಮಾಜಿ ಪ್ರಧಾನಮಂತ್ರಿಗಳು ದಿವಂಗತ ಇಂದಿರಾ ಗಾಂಧಿ ಅಂತ ಹೇಳಿ ಬಯಸ್ತೇನೆ. ಬಹಳ ಜನ ಬೂಟಾಟಿಕೆಗಳನ್ನು ಮಾತಾಡ್ತಾರೆ, ತಮ್ಮ ಅಸ್ತಿತ್ವನೇ ಇಲ್ಲ, ಮಾತಾಡೋದೇ ಸಾಧ್ಯ, ಅವ್ರು ಸಾಧ್ಯ ಮಾತಾಡ್ತಾನೆ ಇಲ್ಲ. ಏನಪ್ಪ ಈ ಜಿಲ್ಲೆಗೆ, ಈ ರಾಜ್ಯಕ್ಕೆ, ಈ ದೇಶಕ್ಕೆ ಅಂತ ಕೇಳಿದ್ರೆ ಅವ್ರ ಹತ್ರ ಉತ್ತರ ಸಿಕ್ಕಲ್ಲ. ಆದ್ರೆ ಟೀಕೆ ಮಾಡ್ಬೇಕಾದ್ರೆ ಕಟು ಶಬ್ದಗಳಲ್ಲಿ ಮಾತಾಡೋದು. ಶಾಂತಿ ಪ್ರಿಯ ಮಂಡ್ಯ ಜಿಲ್ಲೆಯಲ್ಲಿ ಬೆಂಕಿ ಹಚ್ಚಕ್ ಬರ್ತಾರೆ. ಯಾಕೆ? ಏನಾಗಿದೆ ಇಲ್ಲಿ ಮಂಡ್ಯದಲ್ಲಿ? ಯಾವತ್ತಾರು ಇಲ್ಲಿ ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ನಾವು ಕಿತ್ತಾಡೋದು ಅಂತ ಯಾವುದೋ ಒಂದು ಕ್ಷುಲ್ಲಕ ರಾಜಕಾರಣಕ್ಕೋಸ್ಕರ ಈ ಜಿಲ್ಲೆಯನ್ನು ಒಡೆದು ತಮ್ಮ ಲಾಭ ಮತ್ತು ತಮ್ಮ ಬೆಳೆ ಬೇಯಿಸ್ಕೊಳ್ಳ ಕೊಡ್ತಿದ್ರಲ್ಲ, ನಾವೆಲ್ಲರೂ ಇವತ್ತು ಎಚ್ಚೆತ್ತುಕೊಳ್ಬೇಕಾಗಿದೆ, ಓದ್ಕೊಳ್ಬೇಕಾಗಿದೆ. ಸ್ತ್ರೀ ಶಕ್ತಿ ಗುಂಪುಗಳಿರಲಿ, SHGಗಳಿರಲಿ, ನೀವೆಲ್ಲ ಇವತ್ತು 5 ಲಕ್ಷ ಮಿತಿಯೊಳಗಿನ ಒಂದು ಸಾಲಕ್ಕೆ ಶೂನ್ಯ ಬಡ್ಡಿ, ಅದರ ಬಡ್ಡಿಯನ್ನ ಸರ್ಕಾರ ತರ ಜವಾಬ್ದಾರಿನಲ್ಲಿ ನಿರ್ವಹಿಸ್ತಾ ಇದೆ, ಅದನ್ನ ಅವರು ನೀಡ್ತಾ ಇದ್ದಾರೆ. ಆದ್ರೆ ಒಂದು ಮಾತನ್ನ ಹೇಳ್ತಾರೆ, ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಾಕಷ್ಟು ಜನ ನಮ್ಮ ವಿರೋಧ ಪಕ್ಷದವರು ಕೂಡ ಟೀಕೆ ಮಾಡ್ತಾರೆ. ಪ್ರಧಾನಮಂತ್ರಿಗಳು ಕೂಡ ಬಂದು ಟೀಕೆ ಮಾಡಿದ್ರು ಕರ್ನಾಟಕದಲ್ಲಿ. ಈ ಗ್ಯಾರಂಟಿಗಳನ್ನ ಕೊಟ್ಬಿಟ್ರೆ ಸರ್ಕಾರ ನಡೆಸಲಿಕ್ಕೆ ಸಾಧ್ಯ ಇಲ್ಲ, ದಿವಾಳಿ ಆಗ್ಬೇಕಿದೆ ಅಂತ. 8 ತಿಂಗಳು ದಾಟ್ತಾ ಇದ್ದೀವಿ, ನಾವು ಯಾವ್ದು ದಿವಾಳಿ ಆಗಿಲ್ಲ. ಅದೇ ಪ್ರಧಾನಮಂತ್ರಿಗಳು ಗುಜರಾತ್ ನಲ್ಲಿ, ಮಧ್ಯಪ್ರದೇಶದಲ್ಲಿ, ಇತ್ತೀಚೆಗೆ ಕೇಂದ್ರದಲ್ಲಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡಕ್ ಹೋಗ್ತಾರಲ್ಲ, ಹಾಗಾದ್ರೆ ಅವ್ರು ಯಾರನ್ನ ಅನುಸರಿಸ್ತಾ ಇದ್ದಾರೆ? ಇವತ್ತು ನಮ್ಮ ಕರ್ನಾಟಕದ ಮಾದರನ್ನು ಅವರು ಅನುಸರಿಸ್ತಾ ಇದ್ದಾರೆ. ಇವತ್ತು ನಿಮ್ಮಲ್ಲಿ 2,000 ರೂಪಾಯಿ ಮನೆಗೆ ಮನೆ ಮಾಡ್ತಿ ಕೊಡ್ತಾ ಇದ್ದೀವಿ. ಬಹಳ ಜನ ಕೂಗಾಡೋರು, ಯಾಕೆ 2,000 ರೂಪಾಯಿ ಕೊಡ್ತಾ ಇದ್ರಿ, ಸರ್ಕಾರದ ಹಣ ಮಾಡ್ತಾ ಇದ್ದೀರಿ. ಕೊಂಡುಕೊಳ್ತಕ್ಕಂಥ ಶಕ್ತಿಯನ್ನು ನಿಮಗೆ ಕೊಡ್ಲಿಲ್ಲ ಅಂತಂದ್ರೆ, ಇವತ್ತು ಮನೆಯಲ್ಲಿ ನಿಮ್ಮ ನೆಮ್ಮದಿಯ ವಾತಾವರಣ ನಿರ್ಮಾಣ ಮಾಡಲಿಲ್ಲ ಅಂತಂದ್ರೆ, ಶಾಂತಿ ಸುವ್ಯವಸ್ಥೆಯ ಸಮಾಜವನ್ನು ಕಟ್ಟಲಿಕ್ಕೆ, ಅಭಿವೃದ್ಧಿ ಪಥದಲ್ಲಿ ಜನರನ್ನ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ರಾಜಕಾರಣ ಬರೀ ಓಟ್ಗೋಸ್ಕರ ಅಲ್ಲ. ನಮ್ಮ ಚುನಾವಣೆ ನಂತರ ನಮ್ಮ ಜವಾಬ್ದಾರಿಯಲ್ಲಿ ಕಾರ್ಯಸೂಚಿ ಜೊತೆಯಲ್ಲಿ ನಿಮ್ಮ ಮನೆಯ ಪ್ರತಿಯೊಂದು ಆಗು ಹೋಗುಗಳಲ್ಲಿ ನಮ್ಮ ಕಾರ್ಯಕ್ರಮಗಳಿರಬೇಕು. ಆ ಕಾರ್ಯಕ್ರಮ ನಿಮ್ಮ ಬದುಕಿನಲ್ಲಿ ಬೆಳಕನ್ನು ಚೆಲ್ತಕ್ಕಂಥ ಕಾರ್ಯಕ್ರಮಗಳಾಗುತ್ತೆ. ಆ ವಿಚಾರಗಳನ್ನ ನೀವು ಯೋಚನೆ ಮಾಡಬೇಕು. ಬರ್ತಾರೆ ಯಾವುದೋ ಜಾತಿಯ ಹೆಸರು ಓಟ್ಕೊಳ್ಳಕ್ಕೆ, ಧರ್ಮದ ಹೆಸರು ಓಟ್ಕೊಳ್ಳೋದಕ್ಕೆ, ಅದು ಚುನಾವಣಾ ವಿಚಾರ. ಆದ್ರೆ ಅವರ ಕಾರ್ಯಸೂಚಿ ಏನು, ನಿಮ್ಮ ಪರವಾಗಿ ಅವರ ಚಿಂತನೆ ಏನು, ಅವರಲ್ಲಿರ್ತಕ್ಕಂಥ ಯೋಜನೆಗಳೇನು, ಇದಕ್ಕಿದ್ದಾಗೆ ಬರ್ತಾ ರೇಡಿಯೋದಲ್ಲಿ ಕೇಳ್ಕೊಂಡ್ ಬಂದೆ, ಮೋದಿ ಅವರಂತ 5 kg ಅಕ್ಕಿ ಕೊಡ್ತಾರೆ. ಈ ರಾಷ್ಟ್ರದಲ್ಲಿ ಒಂದು ಡ್ಯಾಮ್ ಇರಲಿಲ್ಲ, ಒಂದು ನಾಲೆ ಇರಲಿಲ್ಲ, ಒಂದು ಕಾರ್ಖಾನೆ ಇರಲಿಲ್ಲ. ಈ ಡ್ಯಾಮ್ಗಳನ್ನ ಕಟ್ಟಿದ್ದು ಕಾಂಗ್ರೆಸ್ ಸರ್ಕಾರಗಳು, ಕಾರ್ಖಾನೆಗಳನ್ನ ಮಾಡಿದ ಕಾಂಗ್ರೆಸ್ ಸರ್ಕಾರಗಳು. ಇವತ್ತು ಇಡೀ ರಾಷ್ಟ್ರದಲ್ಲಿ ವಿದ್ಯಾ ಕೇಂದ್ರಗಳು, ವಿಶ್ವವಿದ್ಯಾಲಯಗಳು, IIT, IIM, ISC ಏನ್ ಮೋದಿ ಬಂದ್ ಮಾಡಿದ್ರ? ಸುಳ್ಳೆಲ್ಲ ಕಿಟ್ಟಿ ಬಿಟ್ಟಿ ಬೇಡ, ಟೀಕೆ ಮಾಡೋದೇ ಇವ್ರ ಉದ್ದೇಶ. ಏನಪ್ಪ, ಪಟೇಲರ ಪ್ರತಿಮೆನ ನಿರ್ಮಾಣ ಮಾಡೋದ್ ಬಿಟ್ರೆ ನಿಮ್ ಕೀರ್ತಿ ಏನಿದೆಯಪ್ಪ? ಪಾರ್ಲಿಮೆಂಟ್ ಕಟ್ಬಿಟ್ಟು ಹೊಸ ಭವನ ಅಂತ ತಗೊಂಡು ಬೆರೀತಿದ್ರಲ್ಲ. ಈ ದೇಶಕ್ಕೆ 10 ವರ್ಷದಲ್ಲಿ 1 ಡ್ಯಾಮ್ ಕಟ್ಟಿದ್ದೀನಿ ಅನ್ನೋದನ್ನ ಅವ್ರು ಬಂದ ಇಲ್ಲಿ ಅವ್ರ ಪಾರ್ಟಿಗೆ ನಾನೇ ಗೌರವ ಮಾಡ್ತೀನಿ. ಯಾಕೆ ಈ ಮಾತನ್ನು ಹೇಳ್ತೀನಿ? ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಟೀಕೆ ಮಾಡ್ತಾರೆ, ಇದರಿಂದ ಜನ ಹಾಳಾಗಿದ್ದಾರೆ ಅಂತ. ಇಲ್ಲಿ ಕೂತಿರೋರು ಯಾರಾದ್ರೂ ಈ ಗ್ಯಾರಂಟಿ ಕೊಡ್ತಿರೋ ತಪ್ಪು ಅಂತ ಒಬ್ಬರೇ ಹೇಳ್ತೀನಿ,
ಕುಮಾರ್ ನೇತೃತ್ವದ ಸರ್ಕಾರ ಕೊಡ್ತಾ ಇರ್ತಕ್ಕಂಥದ್ದು. ಟೀಕೆ ಟಿಪ್ಪಣಿಗಳಿಗೆ ಅಂಜೋದಿಲ್ಲ. ನಿಮ್ಮ ಮನೆಯ ಮಕ್ಕಳಂತೆ ನಾವಿದ್ದೇವೆ, ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ. ಸಮೃದ್ಧ ಭಾರತ ಕಟ್ಟುವಲ್ಲಿ ಕಾಂಗ್ರೆಸ್ ಪಕ್ಷ ಅಂದೇ ಮಾಡ್ತಾರೆ. ಇವತ್ತು ನಿಮ್ಮೆಲ್ಲರ ಕೈಯಲ್ಲಿ ಮೊಬೈಲ್ ಇದೆಯಲ್ಲ, ನಿಮ್ಮೆಲ್ಲರ ಕೈಯಲ್ಲಿ ಮೊಬೈಲ್ ಇದೆ ತಾನೆ. ನಮ್ಮ ಕಣ್ಣೆದುರಿಗೆ ಭಾರತ ದೇಶದಲ್ಲಿ ಫೋನ್ ಇದ್ದವನು ಶ್ರೀಮಂತ ಇದ್ದ. ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದಂತ ದಿನ ಈ ದೇಶದಲ್ಲಿ ಟೆಲಿಫೋನ್ ವ್ಯವಸ್ಥೆ ಮಾತ್ರ ಇತ್ತು. ಯಾವ ಶ್ರೀಮಂತರ ಮನೆಯಲ್ಲಿ ಮಾತ್ರ ಇತ್ತು ಆ ಫೋನ್. ಆ ಶ್ರೀಮಂತರ ಮನೆಯಲ್ಲಿ ಯಾರ್ಯಾರು ಫೋನ್ ಮಾಡ್ಬೇಕು ಅಂತಾರೆ, ನಾವು ಟ್ರಂಕಲ್ ಬುಕ್ ಮಾಡ್ತಿದ್ವಿ. 2 ದಿನ 3 ದಿನ ಕೆಲವೊಂದು ಸಮಯ ವಾರಗಟ್ಟಲೆ ಕಾಯ್ತಿದ್ವಿ ಫೋನ್ ಸಂಪರ್ಕಕ್ಕೆ. ಇಡೀ ರಾಷ್ಟ್ರಕ್ಕೆ ತಂತ್ರಜ್ಞಾನವನ್ನ ಕೊಡುಗೆಯಾಗಿ ಕೊಟ್ಟು ಅಮೆರಿಕದ ತನ್ನ ಸ್ನೇಹಿತ ಸರ್ ಆಂಪಿಟರ್ ಅವರನ್ನ ಭಾರತಕ್ಕೆ ಕರ್ಕೊಂಡು ಬಂದು ಇವತ್ತು ಟಿವಿಗಳು ಎಷ್ಟು ಚಾನಲ್ ಇದೆಲ್ಲ ನೋಡಿ. ನಮ್ಮ ಇಂಡಿಯಾಕ್ಕೆ ಇಷ್ಟು ಚಾನಲ್ ಅವರ ಈ ದೇಶದಲ್ಲಿ ಎಷ್ಟು ಜನ ಇದ್ದಾರೆ? ಕೈಯಲ್ಲೆಲ್ಲ ಮೊಬೈಲ್ ಇದೆ. ಯಾರು ಕೊಟ್ಟರು ಇದಕ್ಕೆ? ಏನ್ ಬಿಜೆಪಿ ಅವ್ರು ಕೊಟ್ರ? ನಮ್ಮ ಮಜಾನ ಪಾರ್ಟಿ ಅವ್ರು ಕೊಟ್ರ? ಹೇಳಿ ಸತ್ಯವಾಗಿ. ಸನ್ಮಾನ್ಯ ದಿವಂಗತ ರಾಜೀವ್ ಗಾಂಧಿ ಅವರ ಕೊಡುಗೆ ಭಾರತ ಏನ್ ಹೇಳಿದ್ರು, ಈ ರಾಷ್ಟ್ರದಲ್ಲಿ ಸಂಪರ್ಕ ಕ್ರಾಂತಿಯನ್ನು ಕೊಡಬೇಕಾದ್ರೆ ನಾವು ಜವಾಬ್ದಾರಿಯಿಂದ ಪ್ರತಿಯೊಬ್ಬ ಪ್ರಜೆಯ ಕೈಯಲ್ಲೂ ನಾನು ಸಂಪರ್ಕ ಕ್ರಾಂತಿಯನ್ನು ಕೊಟ್ಟು ಪ್ರತಿಯೊಬ್ಬರ ಕೈಯಲ್ಲೂ ಫೋನ್ ಕೊಡ್ತೀನಿ ಅಂತ ಇಡೀ ಪಾರ್ಲಿಮೆಂಟ್ ನಗ್ತಿದ್ದ ಅವತ್ತು. ಇವತ್ತು ನಗ್ತಿದ್ದವ್ರನ್ನ ಕರ್ಕೊಂಡು ತೋರಿಸ್ಬೇಕು. ಅವ್ರ ಮನೆ ಕಸ ಕೂತ್ಕೊಂಡು ತಾವು ಮೊಬೈಲ್ ಇದೆ, ಅವ್ರ ಮನೆ ಡ್ರೈವರ್ ತಾವು ಮೊಬೈಲ್ ಇದೆ, ಅವ್ರ ಗನ್ಮನ್ ತಾವು ಮೊಬೈಲ್ ಇದೆ, ಅವ್ರ ಹೆಂಡತಿ ತಾವು ಮೊಬೈಲ್ ಇದೆ, ಅವ್ರ ಮಕ್ಕಳ ತಾವು ಮೊಬೈಲ್ ಇದೆ, ಅವ್ರ ಅಳಿಯನ್ ತಾವು ಮೊಬೈಲ್ ಇದೆ, ಅವ್ರ ಸೊಸೆ ತಾವು ಮೊಬೈಲ್ ಇದೆ. ಯಾಕೆ ಈ ಮಾತನ್ನ ಹೇಳಿ? ಅಭಿವೃದ್ಧಿಯ ಚಿಂತನೆಯನ್ನ ಮಾಡಿದ್ದು ಕಾಂಗ್ರೆಸ್ ಅನ್ನೋದನ್ನ ನಾವು ಹೇಳಲಿಲ್ಲ ಅಂದ್ರೆ ಸುಳ್ಳು ಹೇಳೋರು ಬಂದು ಹೇಳಲ್ಲ. 15 ಲಕ್ಷ ಕೊಡ್ತೀನಿ ಅಂತ ಟೋಪಿ ಹಾಕಿರಲ್ಲ, ಅವ್ರು ಹೇಳಲ್ಲ. ನಾವು ನೇರವಾಗಿ ಹೇಳ್ತೀವಿ, ಹೇಳಂತೆ ಮಾಡ್ತಿದ್ದೀವಿ. 5 ಗ್ಯಾರಂಟಿ ಹೇಳಿ ಕೊಟ್ಟಿದ್ದೀವಿ. ಚಲವಣ್ಣ ಎಲ್ಲ ಹೇಳೋದು. ಆದ್ರೆ ಒಂದು ಅಂಕಿಅಂಶವನ್ನು ನಮ್ಮ ಜಿಲ್ಲಾಡಳಿತಕ್ಕೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಇದು ಕಣ್ಣೆರಿಗೆ ಕಾಣ್ತಾ ಇರ್ತಕ್ಕಂಥ ಅಂಕಿಅಂಶ, ಇದನ್ನ ಜಿಲ್ಲಾಡಳಿತ ಯಾವ ರೀತಿ ಸರಿಪಡಿಸುತ್ತೋ ನನಗೆ ಗೊತ್ತಿಲ್ಲ. ಗ್ಯಾರಂಟಿ ಯೋಜನೆಗಳ ತಾಲೂಕುವಾರು ಪ್ರಗತಿ ವಿವರವನ್ನು ಕೊಟ್ಟಿದ್ದೇವೆ. ಅದರಲ್ಲಿ ಮಂಡ್ಯದಲ್ಲಿ 92,765 ಜನ ಅನ್ನಭಾಗ್ಯದ ಫಲಾನುಭವಿಗಳು, ಗೃಹಲಕ್ಷ್ಮಿಯಲ್ಲಿ 96,000, ಗೃಹ ಜ್ಯೋತಿಯಲ್ಲಿ 1,11,00,000. ಈ ಅಂಕಿಅಂಶಗಳು ಬೇರೆ ತಾಲೂಕುಗಳು ಹೋಲಿಕೆ ಮಾಡಿದಾಗ ಮದ್ದೂರಲ್ಲಿ 73,000, ಮಳವಳ್ಳಿನಲ್ಲಿ 70,000, ಪಾಂಡವಪುರದಲ್ಲಿ 45,000, ಶ್ರೀರಂಗಪಟ್ಟಣದಲ್ಲಿ 45,000, ಕೇರಪೇಟೆಯಲ್ಲಿ 64,000, ನಾಗಮಂಗಲದಲ್ಲಿ 44,000. ಇನ್ನು ಗೃಹಲಕ್ಷ್ಮಿನಲ್ಲೂ ಅದೇ ರೀತಿ ಮಂಡ್ಯ ಟೌನ್ಗೆ 96 ಇದ್ರೆ ಮದ್ದೂರಲ್ಲಿ 74, ಮಳವಳ್ಳಿ 70, ಪಾಂಡವಪುರ 45, ಶ್ರೀರಂಗಪಟ್ಟಣ 44, ಕೇರಪೇಟೆ 65, ನಾಗಮಂಗಲ 44. ಈ ಒಂದು ಗೃಹ ಜ್ಯೋತಿನಲ್ಲೂ ಇದು ಏನಾಗಿದೆ, ಇದು ನೆಟ್ ಕನೆಕ್ಟಿವಿಟಿ ಪ್ರಾಬ್ಲಮ್ ಇಂದ ಆಗಿರ್ತಕ್ಕಂಥ ಸಮಸ್ಯೆ. ಇದನ್ನ ಅಲ್ಲ, ಅದಕ್ಕಿಂತ ಇನ್ನೊಂದು ಏನಂತಾರೆ, ಸಿಟಿನಲ್ಲಿ ನೆಟ್ ಕನೆಕ್ಟಿವಿಟಿ ಇದೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು ನಾವು ಜಿಲ್ಲಾಡಳಿತ ಅರ್ಥ ಮಾಡ್ಕೋಬೇಕಾದ್ರೆ ಸಿಟಿನಲ್ಲಿ ನೆಟ್ ಕನೆಕ್ಟಿವಿಟಿ ಇದೆ. ಹಳ್ಳಿಗಾಡಿನಲ್ಲಿ ಇನ್ನೂ ಸಾಕಷ್ಟು ಜನಕ್ಕೆ ಗೃಹ ಜ್ಯೋತಿ ಯೋಜನೆ ಆಗಲಿ, ಗೃಹಲಕ್ಷ್ಮಿ ಯೋಜನೆ ಆಗಲಿ ಪರಿಪೂರ್ಣವಾಗಿ ತಲುಪಿಸ್ಬೇಕು ಅಂತಾರೆ. ನಮ್ಮ ಜಿಲ್ಲಾಡಳಿತ ಇನ್ನೂ ಕೂಡ ಪರಿಣಾಮಕಾರಿ ಕೆಲಸ ಮಾಡಬೇಕಾಗಿದೆ ಅನ್ನೋದನ್ನ ಸೂಚ್ಯವಾಗಿ ಹೇಳ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ನಿಮ್ಮೆಲ್ಲರಿಗೂ ನಾನು ಇವತ್ತು ಕೇಳ್ತಾ ಇರ್ತಕ್ಕಂಥದ್ದು, ಸಂವಿಧಾನ ನಮಗೆ ಕೊಟ್ಟವರು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಬದುಕಿದ್ರೆ ಅತ್ಯಂತ ಸಂತೋಷದ ನಾಯಕರಾಗಿರ್ತಿದ್ರು. ಕಾರಣ ಯಾಕೆಂದ್ರೆ ಈ ಸದನ ಕೂತಿರೋರು ನೀವೇ, ಮುಖಂಡರಾಗ ನೀವೇ ಕೂತಿದ್ರಿ. ನಿಮ್ಮ ಪರವಾಗಿ ಕಾನೂನು ಇರಲಿಲ್ಲ, ನಿಮ್ಮ ಅಪ್ಪನ ಆಸ್ತಿ ನಿಮಗೆ ಪಾಲಿರಲಿಲ್ಲ, ನಿಮಗೆ ಶಿಕ್ಷಣದ ಹಕ್ಕಿರಲಿಲ್ಲ, ಸಮಾನತೆ ಹಕ್ಕಿರಲಿಲ್ಲ, ಗಂಡು ಹೆಣ್ಣು ಒಂದೇ ಒಂದು ಕಾನೂನು ಇರಲಿಲ್ಲ. ಅದಕ್ಕೋಸ್ಕರ ಹಿಂದೂ ಕೋಡ್ ಬಿಲ್ ಪಾರ್ಲಿಮೆಂಟ್ ಅಲ್ಲಿ ಅವರು ಮಂಡನೆ ಮಾಡಿದಾಗ ಪಾರ್ಲಿಮೆಂಟ್ ನ ಮುಕ್ಕಾಲು ಭಾಗ ಜನ ಅದನ್ನು ವಿರೋಧ ಮಾಡ್ತಾರೆ. ಆ ಕಾರಣಕ್ಕೆ ರಾಜೀನಾಮೆ ಕೊಟ್ಟು ಆಚೆ ಬಂದು ಆ ಹೋರಾಟದಲ್ಲಿ ಜಯವನ್ನು ಪಡೆದು ನಿಮ್ಮಗಳಿಗೆ ಇವತ್ತು ಹಕ್ಕನ್ನ ಕೊಟ್ಟಂತ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಉಳಿಸ್ತಕ್ಕಂಥ ಕೆಲಸ
ನಿನ್ ತಾಯಿ ಇವತ್ತು ನಿನಗೆ ಹುಟ್ಟಿಗೆ ಕಾರಣವಾಗಿ ನಿನಗೆ ಜವಾಬ್ದಾರಾಗಿ ನಿಂತಿದ್ರೆ ಆ ಸಂವಿಧಾನದಲ್ಲಿ ಹೆಣ್ಣು ಮಕ್ಕಳಿಗೆ ಸಮಾನತೆ ಕೊಟ್ಟದ್ರಿಂದ ಅನ್ನೋದನ್ನ ಆ ಒಂದು ಮೂರ್ಖ ಶಿಖಾಮಣಿಗೆ ಈ ವೇದಿಕೆ ಮುಖಾಂತರ ನಾನು ಉತ್ತರ ಕೊಡ್ಲಿಕ್ಕೆ ಬಯಸ್ತೇನೆ. ಹಲವಾರು ವಿಚಾರಗಳನ್ನ ಮಾತಾಡ್ತಲ್ಲ. ಇವತ್ತು ನಮ್ಮಲ್ಲಿ ಸಿಇಟಿ ಇತ್ತು ನಮ್ಮ ಕರ್ನಾಟಕದಲ್ಲಿ, ನಮ್ಮ ಸರ್ಕಾರ ಮಾಡೋದು ವೀರಪ್ಪ ಮೊಯ್ಲಿ ಸಂದರ್ಭದಲ್ಲಿ ಮಾಡುವಂತದ್ದು. ಆ ಸಿಇಟಿ ನಲ್ಲಿ ನಮ್ಮ ಮಕ್ಕಳುಗಳು ಕರ್ನಾಟಕದ ಅತಿ ಹೆಚ್ಚು ಡಾಕ್ಟರ್ ಇಂಜಿನಿಯರ್ಗಳಾಗಿದ್ದರು. ನರೇಂದ್ರ ಮೋದಿ ಅವರ ಕುತಂತ್ರ ಏನಿದೆ ಅದನ್ನ ನೀಟ್ ಮಾಡಿ ರಾಷ್ಟ್ರೀಯ ವ್ಯವಸ್ಥೆಗೆ ಸಂಪರ್ಕ ಮಾಡಿ ಗುಜರಾತ್ ಅಲ್ಲಿ ಮೆಡಿಕಲ್ ಕಾಲೇಜುಗಳು ಕೇವಲ ಬೆರಳೆಣಿಕೆಯಷ್ಟು, ಇಂಜಿನಿಯರಿಂಗ್ ಕಾಲೇಜುಗಳು ಬೆರಳೆಣಿಕೆಯಷ್ಟು. ನಾವು ಕಟ್ಟಿದ್ದಂತ ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಲಾಭವನ್ನ ಉತ್ತರ ಭಾರತದ ರಾಜ್ಯಗಳಿಗೆ ಪಡ್ಕೊಂಡು ಇವತ್ತು ನಮ್ಮ ಮಕ್ಕಳು ಇಂಜಿನಿಯರಿಂಗ್ ಮೆಡಿಕಲ್ ಸೀಟ್ ತಗೊಳ್ಳೋದಕ್ಕೆ ಪರಿತಪಿಸುವಂತ ವ್ಯವಸ್ಥೆ ಕಲ್ಪಿಸಿದ್ರೆ ಇವತ್ತಿನ ಕುತಂತ್ರಿ ಕೇಂದ್ರ ಸರ್ಕಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಡಾಕ್ಟರ್ ಸಮೇತ ಮಾತಾಡ್ತೇನೆ. ಇದ್ರ ಬಗ್ಗೆ ಯಾಕೆ ನಮ್ಮ ನಾಯಕರು ಮಾತಾಡಲ್ಲ? ಪಾರ್ಲಿಮೆಂಟ್ ಅಲ್ಲೂ ಕೂತ್ಕೊಂಡಿದ್ದಾರೆ, ಗ್ಯಾರಂಟಿ ಯೋಜನೆಗಳು ಕೊಟ್ಟು ನಮ್ಮ ರಾಜ್ಯ ಹಾಳಾಯ್ತು ಅಂತ ಮಾತಾಡ್ತಾರಲ್ಲ. ಹಿರಿಯ ನಾಯಕರುಗಳು ಈ ಮಾತು ಮಾತಾಡ್ತಾರಲ್ಲ. ದಯಮಾಡಿ ನಾನು ಅತ್ಯಂತ ಚಿಕ್ಕವನಾಗಿ ವಿನಮ್ರವಾಗಿ ನಿಮ್ಮನ್ನ ಕೇಳ್ಕೊಡ್ತೀನಿ, ಸತ್ಯವನ್ನ ನುಡಿಯೋದು ಕಲೀರಿ. ನಾಡಿಗೆ ಒಳಿತನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ನಮ್ಮ ಜಿಲ್ಲೆ ನಿಮ್ ಪಕ್ಕದವರು ಹಾಸನ, ನಮ್ಮ ಮಂಜುಗೆ ಕೇಳ್ತೀನಿ, ಹಾಸನ KR ಪೇಟೆ ಚೆನ್ನಾಗಿದ್ದ ಒಂದೇ ತರ ಇದ್ದದ? ಹಾಸನ KR ಪೇಟೆ ಒಂದೇ ತರ ಇದ್ದದ? ಆದ್ರೆ ಹಾಸನದಲ್ಲಿ ಬೇಕಾದ್ರೆ ಮೈನಸ್ ಆಯ್ತಿತ್ತು, ಮಂಡ್ಯದಲ್ಲಿ 8 ಕೊಟ್ಟಿದ್ರು ಅನ್ಸುತ್ತೆ. ನಮ್ಮ ಮಂಡ್ಯ ಕೇಳ್ಕೊಡಿ ಕೊಟ್ರು ಅಂತ ನಮ್ಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಚಲವಣ್ಣ ಮೊದಲಿದ್ರೆ ಅವ್ರಿಗೆ ಗೊತ್ತಿದೆ ಅನ್ನೋ ನಮ್ಗೆ ಗೊತ್ತಿಲ್ಲ. ನಿಮಗೆ ಕೇಳ್ತಾ ಇರ್ತಕ್ಕಂಥದ್ದು ಮೆಡಿಕಲ್ ಕಾಲೇಜ್ ಕೊಟ್ಟು ಅಲ್ಲೇ ಕೂತವ್ರೆ, ಅಲ್ಲೇ ಕೂತವ್ರೆ, ನೀವೇನು ಪಕ್ಕದಲ್ಲಿ ಏನ್ ತರ ಕಿಟ್ಸ್ಕೊಬೇಡಿ. ನಾನು ಕೇಳ್ತಾ ಇರ್ತಕ್ಕಂಥದ್ದು, ದಾವಣಗೆರೆ ಕೃಷ್ಣರಾಜ ಒಡೆಯರ್ ಕಟ್ಟಂತ ಕನ್ನಂಬಾಡಿ ನಂತರ ಕಾವೇರಿ ನದಿ ಪಾತ್ರದಲ್ಲಿ ನಾನು ಆಧುನೀಕರಣಕ್ಕೆ ಜವಾಬ್ದಾರಿ ಇಲ್ಲ, ಕೆರೆ ಕಟ್ಟೆಗಳು ತುಂಬಿಸೋದಕ್ಕೆ ಜವಾಬ್ದಾರಿ ಇಲ್ಲ, ನಮ್ಮಲ್ಲಿ ನಗರೀಕರಣ ಮಾಡೋದಕ್ಕೆ ಜವಾಬ್ದಾರಿ ಇಲ್ಲ, ಕಾರ್ಖಾನೆಗಳು ತರಲಿಕ್ಕೆ ಜವಾಬ್ದಾರಿ ಇಲ್ಲ, ನಮ್ಮ ಮಕ್ಕಳಿಗೆ ಉದ್ಯೋಗ ಕೊಡ್ತಕ್ಕಂಥ ಜವಾಬ್ದಾರಿಯಲ್ಲಿ ಯಾವ ಯೋಜನೆಗಳು ಇಲ್ಲ. ಆದ್ರೆ ಬೋಳೆ ಬಿಟ್ಕೊಂಡು ಇದ್ದಕ್ಕಿದ್ದಾಗ ಹೋದ ಪಾರ್ಲಿಮೆಂಟ್ ಅಲ್ಲಿ ಇನ್ನೇನು 1 ವರ್ಷ ಆಯ್ತಾ ಬಂತು, 8,000 ಕೋಟಿ ಮಂಡ್ಯಕ್ಕೆ ಘೋಷಣೆ ಮಾಡಿ ಮಗ ಸೋತಕ್ಕೆ 8,000 ಕೋಟಿ 0 ಕೋಟಿ ಆಗ್ಬೇಕಲ್ಲ. ಆ 0 ಕೋಟಿ ಬಗ್ಗೆ ಜನ ಮಾತಾಡ್ಬೇಕಲ್ಲ. ಈಗ ಗುಣಮಟ್ಟವಲ್ಲ ಇನ್ನೊಂದು ಮಕ್ಕಳ ಟೋಪಿ ಹಾಕಕ್ಕೆ ನಾವು ಆ ಮಕ್ಕಳ ಟೋಪಿಗೆ ತಿರಸ್ಕಾರ ಇರತಕ್ಕಂಥ ಜವಾಬ್ದಾರಿ ನಿಮ್ಮದು ಅನ್ನೋದನ್ನ ನಾನು ಜ್ಞಾಪಿಸಕ್ಕೆ ಮಾತಾಡ್ತಾ ಇರ್ತಕ್ಕಂಥದ್ದು. ಹತ್ತಾರು ವಿಚಾರ ಚುನಾವಣೆ ಸಂದರ್ಭದಲ್ಲಿ ಮಾತಾಡ್ತೀನಿ. ಇಲ್ಲಿ ನಮ್ಮ ಮಂಜುಗೆ ನಾನು ಜಾಸ್ತಿ ಮಾತಾಡೋದು ಸ್ವಲ್ಪ ಬೇಜಾರಾಗುತ್ತೆ, ರಾಜಕಾರಣ ಬೆಳೆಸೋದು ಜಾಸ್ತಿ ಬೇಡ. ಆದ್ರೆ ಕಾರ್ಯಕ್ರಮ ಆಧಾರಿತವಾಗಿ ಮಾತಾಡ್ತಿದ್ದೀನಿ, ಅಂಕಿಅಂಶಗಳ ಆಧಾರದಲ್ಲಿ ಮಾತಾಡ್ತಾ ಇದ್ದೀನಿ. ಅದು ನಿಮ್ಮ ಪರವಾಗಿ ಕಾಂಗ್ರೆಸ್ನ ಜವಾಬ್ದಾರಿಯ ಸೇವೆ ಅನ್ನೋದನ್ನ ನಿಮ್ಮ ಮುಂದೆ ನಾನು ಹೇಳಿ, ಇನ್ನೂ ಹಲವಾರು ವಿಚಾರ ಇದ್ದು ಸಮಯ ತಡಾಗಿರುತ್ತೆ. ನಿಮ್ಗೆಲ್ಲರಿಗೂ ಹೊಂದಿಸಿ KR ಪೇಟೆಯ ಜನತೆಗೆ ನಿಮ್ಮನ್ನ ತಲೆ ಕಾಯ್ತಕ್ಕಂಥ, ನಿಮ್ಮ ಮನೆಯ ದೀಪ ಬೆಳೆಸ್ತಕ್ಕಂಥ, ನಿಮ್ಮನ್ನ ಸಂರಕ್ಷಿಸಿ ಮುನ್ನೆಲೆಗೆ ತರ್ತಾ ಇರ್ತಕ್ಕಂಥ, ನಿಮ್ಮ ಕೊಂಡುಕೊಳ್ಳೋ ಶಕ್ತಿಯಲ್ಲಿ ಹೆಚ್ಚಿರ್ತಕ್ಕಂಥ ಪ್ರತಿಯೊಂದು ಮನೆಯಲ್ಲಿ ಜವಾಬ್ದಾರಿಯ ಸಂಸಾರ ನೆಮ್ಮದಿಯಿಂದ ನಡೆಯೋದಕ್ಕೆ ನಾನಾಗಿರ್ತಕ್ಕಂಥ ಸರ್ಕಾರಕ್ಕೆ ನಿಮ್ಮ ಬೆಂಬಲವನ್ನ ಕೋರ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.